ನಮಸ್ತೆ ವೀಕ್ಷಕರಿಗೆಲ್ಲ ನಾಗಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಾಡಕ್ಕೆ ಹೊರಟಿರೋದು ಸಿಂಪಲ್ ಚಿತ್ರಾನ್ನ. ತುಂಬ ಟೇಸ್ಟ್ ಆಗಿರುತ್ತೆ. ಹೇಗೆ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ, ನೋಡ್ತಾ ಹೋಗ್ರಿ. ಬಾಣಲಿ ಕಾದಿದೆ. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಣ್ಣ ಬಟ್ಲಿಗಷ್ಟು ಶೇಂಗಾನ ಎಣ್ಣೆ ಒಳಗೆ ತಕೊಂಡ್ಬಿಡ್ಬೇಕು. ಈ ಕಲರ್ ಬರಂಗೆ ಹುರ್ಕೊಂಡ್ಬಿಡ್ಬೇಕು. ಭಾಳ ಹೊತ್ತಿಸ್ಬೇಡ್ರಿ, ಬೇಗ ತೆಗೆದ್ಬಿಡ್ರಿ. ಇದು ಸಿಂಪಲ್ ಚಿತ್ರಾನ್ನ. ಈಗ ಸಾಸಿವೆ ಹಾಕ್ಬಿಡೋಣ ಅದೇ ಎಣ್ಣೆಗೆ. ಹಾಕಿದ್ದೀನಿ ಒಂದು 3-4. ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ ಒಂದು 2-3 ಒಣಮೆಣಸಿನಕಾಯಿ ಈ ಥರ ಕಟ್ ಮಾಡಿ ಹಾಕಬೇಕು. ಒಂದು 1/4 ಸ್ಪೂನು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಬೇಗ ಆಗುತ್ತೆ, ಕ್ವಿಕ್ಕಾಗಿ ಆಗುತ್ತೆ. ಏನಪ್ಪ ಬೇಜಾರಾಗುತ್ತೆ, ಏನು ದಿನ ಅನ್ನ ಸಾಂಬಾರು ತಿಂತೀನಿ ಅಂತಿರಲ್ಲ, ಅವಾಗೆ ಬರೀ ಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ, ಕರಿಬೇವು ಇದ್ಬಿಟ್ರೆ ಸಾಕು, ಚಿತ್ರಾನ್ನ ರೆಡಿ ಆಗೋಗುತ್ತೆ. ಕ್ವಿಕ್ಕಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಶೇಂಗಾನು ಕರೆದ್ಬಿಟ್ಟು ಆಮೇಲೆ ಚಿತ್ರಾನ್ನ ಕಲಸಿದ್ಮೇಲೆ ಅಕ್ಕೇನು ತಿಂತಾ ಇದ್ರೆ ಸೂಪರಾಗಿ ಬರುತ್ತೆ ನೋಡ್ರಿ ವೀಕ್ಷಕರೇ. ನಾನು ಅನ್ನನ ಮಾಡಿಟ್ಕೊಂಡಿದ್ದೆ. ಇವಾಗ ಇದಕ್ಕೆ ಮಿಕ್ಸ್ ಮಾಡಿಬಿಡೋಣ. ಬಿಸಿ ಅನ್ನ ಇದ್ದರೆ ಸರಿ, ಇಲ್ಲ ಮಧ್ಯಾಹ್ನದ ಅನ್ನ ಇದ್ದರೆ ಸರಿ, ರಾತ್ರಿ ಅನ್ನ ಇದ್ದರೆ ಸರಿ, ಚೆನ್ನಾಗಿ ಬರುತ್ತೆ. ಚಿತ್ರಾನ್ನ ಮಾಡ್ಕೊಳ್ರಿ, ತುಂಬ ಚೆನ್ನಾಗಿರುತ್ತೆ. ಹಂಗೆ ಸಿಂಪಲ್ಲಾಗಿ ಮಕ್ಕಳಿಗೆ ನೋಡ್ರಿ ಭಾಳ ಇಷ್ಟ ಆಗುತ್ತೆ. ಅದ್ರೊಳಗೆ ಒಂದು ಈರುಳ್ಳಿನೂ ಸಿಗಲ್ಲ, ಒಂದು ಎಣ್ಣೆ ಸಿಗಲ್ಲ, ಮೆಣಸಿನ್ಕಾಯಿ ಕರಿಬೇವು ಬಿಟ್ರೆ. ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು. ಒಲಿ ಸಿಮ್ಮೆ ಇಟ್ಬಿಡ್ಬೇಕು. ಮಸ್ತ್ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ತುಂಬ ಟೇಸ್ಟ್ ಇರುತ್ತೆ. ಒಂದ್ಸರಿ ನೋಡ್ರಿ, ತುಂಬ ಚೆನ್ನಾಗಿ ಬರುತ್ತೆ, ಭಾಳ ಟೇಸ್ಟ್ ಆಗಿರುತ್ತೆ. ನಮ್ಮ ಚಾನಲಿಗೆ ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಆಗ್ರಿ, ನಾಗಮ್ಮ ಯೂಟ್ಯೂಬ್ ಚಾನಲ್ಗೆ ಶೇರ್ ಮಾಡಿರಿ. ಸಖತ್ತ ಬರುತ್ತೆ ನೋಡ್ರಿ. ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಕ್ವಿಕ್ಕಾಗಿ ಆಗುತ್ತೆ. ಹಂಗೆ 2 ನಿಮಿಷದೊಳಗೆ ಆಗ್ಬಿಡುತ್ತೆ. ನೋಡ್ರಿ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಬಿಡೋಣ. ನಿಮಗೆ ಎಷ್ಟು ಬೇಕು ನಿಂಬೆಹಣ್ಣು, ಒಂದು ಅರ್ಧ ಒಳಕ್ಕೆ ನಿಂಬೆಹಣ್ಣು ಹಾಕ್ಬಿಡೋಣ. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಮಾಡಿಬಿಡೋಣ ಮೇಲೆ ಕೆಳಗೆ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ಸಿಂಪಲ್ ಚಿತ್ರಾನ್ನ, ಬೇಗ ಕ್ವಿಕ್ಕಾಗಿ ಆಗುತ್ತೆ. ಇವಾಗ ಪ್ಲೇಟಿಗೆ ಸರ್ವ್ ಮಾಡಿ ನೋಡ್ರಿ ವೀಕ್ಷಕರೇ. ಪ್ಲೇಟಿಗೆ ಸರ್ವ್ ಮಾಡಿದ್ಮೇಲೆ ಶೇಂಗಾನ ಫಸ್ಟಿಗೆ ಕರೆದಿಡ್ಕೊಂಡಿದ್ದೆಲ್ಲ ಸರು ಹಾಕ್ಯಂತಾರೆ, ಒಬ್ರೊಬ್ರು ಹಾಕ್ಯನಲ್ಲ, ಸೈಡಿಗೆ ಎತ್ತಿಡಬೇಕು. ಇವಾಗ ಈ ಥರ ಹಿಂಗೆ ಮೇಲ್ಗಡೆಗೆ ಶೇಂಗಾ ಹಾಕಿ ಸ್ವಲ್ಪ ಹಸಿ ಕೊಬ್ಬರಿನ ಕಾಯಿ ತುರಿದು ಇಟ್ಕೊಂಡಿದ್ವಿ.